ಬಳಕೆ ಆಗದೆ ಹಾಗೆ ಉಳಿದಿದೆ. ಅದನ್ನು ಸರ್ಕಾರಕ್ಕೂ ವಾಪಸ್ ಕಟ್ಟಿಲ್ಲ. ಮತ್ತು ಬ್ಯಾಂಕಲ್ಲಿ ಇಟ್ಟಂಥ ನಮ್ಮ ಇಲಾಖೆಯಲ್ಲಿ ಏನು ಅಲಾಕೇಟ್ ಆಗುತ್ತೆ SCP TSP ಕೆಳಗಡೆ, ಅದು ಖರ್ಚಾಗದೆ ಉಳಿಯೋದಿಲ್ಲ, ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದು ಸರೆಂಡರು ಮಾಡಲ್ಲ, ಖರ್ಚಾಗದೆ ಆಗರೂ ಇರುತ್ತೆ. ಇಟ್ ಇಸ್ ನಾನ್ ಲ್ಯಾಪ್ಸಬಲ್ ಗ್ರ್ಯಾಂಟ್. ನಾನ್-ಲ್ಯಾಪ್ಸಬಲ್ ಗ್ರ್ಯಾಂಟ್. ಸಿಎಂ ಬದಲಾವಣೆ ವಿಚಾರದಲ್ಲಿ ತಾವು ದಲಿತ ಸಿಎಂಗೆ ಕೊಡಬೇಕು ಅಂತಲೋ ಏನು ಸರ್, ಯಾವುದು CM ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆನೇ ಇಲ್ಲವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟೇ ಇಲ್ಲದಿದ್ದಾಗ ಅಂತ್ಯಕಂತ್ಯಗಳ ಮಾತೇಕೆ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊಂದಲ ಇದೆ ಸರ್. 2028ರವರೆಗೆ ಸಿದ್ದರಾಮಯ್ಯ ಅವರು CM ಆಗಿರ್ತಾರಾ ಅಥವಾ ನಡುವೆ ಇಳಿತಾರಾ ಹೇಗೆ ಅಂತೇಳಿ ಗೊಂದಲ ಇರಬಾರ್ದು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಹಂಗೆ ಮಾಡಿ ಸರ್ಕಾರ ನಡೆಸ್ತೀವಿ 5 ವರ್ಷ. ಮತ್ತೆ 2028 ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಸ್ಪಷ್ಟ. ಈ ಪ್ಲೇಯರ್ಸು ಆಡೋರೆ 11 ಜನ, ಯಾರ್ಯಾರೋ ಬ್ಯಾಟ್ ಬೀಸ್ತಾರೆ, ಯಾರೋ ಬೌಲು ಮಾಡಲ್ಲ, ಅವ್ರಿಗೆ ಬಾಲು ಸಿಕ್ಕಲ್ಲ ಹೊಡೆಯೋದಕ್ಕೆ. ಹೀಗಾಗಿ ಆ ಬೌಂಡ್ರಿ ಇದೆಯಲ್ಲ, ಆಯ್ಕೆ ಮಾಡಿರೋರು ಕರ್ನಾಟಕ ರಾಜ್ಯದ ಜನತೆ, ಆಯ್ಕೆ ಆಗಿರೋರು ಶಾಸಕರು. ಆ ಶಾಸಕರು ಆಲ್ರೆಡಿ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷ ನಾಯಕ ಅಂತ ಹೇಳಿ ಆಗಿದೆ. ಆದಮೇಲೆ ಈಸ್ ಚೀಫ್ ಮಿನಿಸ್ಟರ್. ಅದೇ ರೀತಿ ಯಾವ ವಿಷಯನೂ ಚರ್ಚೆನೇ ಇಲ್ಲ. ಮ್ಯಾಟ್ರಿಕ್ಸ್ ಕ್ಲೋಸ್. MLAಗಳು ಪಕ್ಷದ ಲೀಡ್ರು ಡೆಲ್ಲಿಗೆ ಹೋಗ್ಬೇಡಿ ಅಂತ ಹೇಳೋಕ್ಕಾಗತ್ತಾ? ನಮ್ಮ ಪಕ್ಷದ ಹೈಕಮಾಂಡ್ ಇದೆಯಲ್ಲ, ಹೋಗ್ತಾರೆ, ಮಾತಾಡ್ತಾರೆ, ಅವ್ರದ್ದು ಕೆಲಸ ಇರ್ತವೆ. ನಥಿಂಗ್ ರಾಂಗ್. ಪವರ್ ಶೇರಿಂಗ್ ಚರ್ಚೆ ಆಗಿಲ್ಲ ಸರ್. ಮೊನ್ನೆ ಬ್ರೇಕ್ಫಾಸ್ಟಲ್ಲಿ ಏನು ಹೇಳಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು? ತಾತ್ಕಾಲಿಕ ಬ್ರೇಕ್ ಅಷ್ಟೇ ಅಂತ ಹೇಳ್ತಿರಲ್ಲ ಸರ್. ಈಗ ಬ್ರೇಕ್ಫಾಸ್ಟ್ ವಿಚಾರ ಏನು ಮಾತಾಡ್ತಿದ್ದಾರೆ ಗೊತ್ತಾ ಸರ್? ಈಗ ಈ ನಮ್ಮದು ಚರ್ಚೆ ಇದೆ, ಹೊರಗಡೆ ಬೇಡ ಒಳಗಡೆ ಮಾಡ್ಕೊಳ್ಳೋಣ ಅನ್ನೋ ಲೆಕ್ಕಕ್ಕೆ ಸಂದೇಶ ರವಾನೆ ಆಗಿದೆ ಸರ್. ಈಗ ಅದು ನಿಮ್ಗೆ ಹೇಳಿದ್ರು ರವಾನೆ ಆಗಿದೆ ಸರ್. ಅದೇ ರೀತಿ ನಮ್ಗೆ ಹೇಳಿದಾರ ಅಲ್ಲ ಸರ್, ನಿಮ್ಮ ಕಾಂಗ್ರೆಸ್ನವ್ರು ಬಿಟ್ಟು ಬೇರೆಯವ್ರಿಗೆಲ್ಲರೂ ಗೊತ್ತಿದೆ ಸರ್. ಅದೀಗ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲದವರು ಬೇರೆಯವ್ರಿಗೇನು ಗೊತ್ತಾಗುತ್ತೆ? ಈಸ್ ಚೀಫ್ ಮಿನಿಸ್ಟರ್, ಈಸ್ ಕಂಟಿನ್ಯೂಯಿಂಗ್ ಎಸ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದೀನಲ್ಲ. 28ರವರೆಗೂ ಸರ್ ಈಸ್ ಎ ಚೀಫ್ ಮಿನಿಸ್ಟರ್, ಕಾಂಗ್ರೆಸ್ ಚೀಫ್ ಮಿನಿಸ್ಟರ್. ಈಸ್ ಕಂಟಿನ್ಯೂಯಿಂಗ್. 2028 ತನಕ ಕಾಂಗ್ರೆಸ್ಸೇ ಅಧಿಕಾರದಲ್ಲಿರುತ್ತೆ. 2028ಕ್ಕೂ ಕಾಂಗ್ರೆಸ್ಸೇ ಬರುತ್ತೆ. ಅವರೇ ಮುಖ್ಯಮಂತ್ರಿ ಇದ್ದಾರಲ್ಲ ಈಗ. ಮುಂದುವರಿತಾರೆ ಸರ್. ಏನು ನಿಮ್ಗೆ ಡೌಟ್ ಹಾಕಿ? ನಮ್ಗೆ ಯಾರಿಗೂ ಡೌಟ್ ಇಲ್ಲ. ನಮ್ಗೆ ಯಾರಿಗೂ ಡೌಟ್ ಇಲ್ಲ. ಅದು ಅವರು ಸ್ಪಷ್ಟತೆ ಮಾಡಿದ್ದಾರೆ. ಸರ್ಕಾರ ಸ್ಥಿರವಾಗಿದೆ, 5 ವರ್ಷ ಕಂಪ್ಲೀಟ್ ಮಾಡುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರೆದಿದ್ದಾರೆ. 2028 ಚುನಾವಣೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಈಗಲೂ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಚೀಫ್ ಮಿನಿಸ್ಟರ್ ಆಗಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಅಧಿಕಾರ ಮಾಡ್ತಿದ್ದಾರೆ, ಮುಂದುವರಿತಾರೆ.